ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಸಂಕ್ಷೇಪಿಸಿ √5 + √2 ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಈಗ ಈ ಸಮಸ್ಯೆಯನ್ನು ನಾವು ಸಂಕ್ಷೇಪಿಸಬೇಕಾದ್ರೆ ಇದು a + b ಹೋಲ್ ಸ್ಕ್ವೇರ್ ರೂಪದಲ್ಲಿರೋದ್ರಿಂದ a + b ಹೋಲ್ ಸ್ಕ್ವೇರ್ = a² + 2ab + b ಸ್ಕ್ವೇರ್. ಈ ಸೂತ್ರದ ಮೂಲಕ ಇದನ್ನು ಬಿಡಿಸ್ಬೇಕು. a ಜಾಗದಲ್ಲಿ √5 ಇದೆ, b ಜಾಗದಲ್ಲಿ √2 ಇದೆ. ಸೊ ಇದನ್ನು ಇನ್ನೊಂದ್ಸಲ ಬರ್ಕೊಳ್ಳೋಣ. a + b ಹೋಲ್ ಸ್ಕ್ವೇರ್ ರೂಪದಲ್ಲಿರೋದ್ರಿಂದ ಇಲ್ಲಿ ಎಲ್ಲೆಲ್ಲಿ a ಇದೆಯೋ ಅಲ್ಲೆಲ್ಲ √5 ಹಾಕಬೇಕು, b ಎಲ್ಲಿದೆಯೋ ಅಲ್ಲೆಲ್ಲ √2 ಹಾಕಬೇಕು. ಸೊ a ಅಂದರೆ √5. ಸೊ ಇಲ್ಲಿ √5 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಇಲ್ಲಿ a ಇದೆ √5 ಬ್ರ್ಯಾಕೆಟ್ ಒಳಗೆ ಬರಿತೀನಿ. ಇಲ್ಲಿ ಇಂಟು ಇರೋದ್ರಿಂದ ಇದರ ನಡುವೆನೂ ಸಹ ಇಂಟು ಇರುತ್ತೆ. b ಅಂದರೆ √2. ಸೊ ಅದಕ್ಕೋಸ್ಕರ √2 ಮತ್ತೆ ಬ್ರ್ಯಾಕೆಟ್ ಒಳಗೆ ಬರೆಯೋಣ. ಆಮೇಲೆ ಪ್ಲಸ್ ಇದೆ, ಪ್ಲಸ್ b ಸ್ಕ್ವೇರ್ ಅಂತಂದ್ರೆ √2 ಹೋಲ್ ಸ್ಕ್ವೇರ್. ಈಗ ನಾವು ಇದನ್ನ √5 + √2 a + b ಹೋಲ್ ಸ್ಕ್ವೇರ್ ತರ ವಿಸ್ತರಿಸಿ ಬರೆದಿದ್ದೇವೆ. ಈಗ √5 ಹೋಲ್ ಸ್ಕ್ವೇರ್ ಅಂತಂದ್ರೆ ಇಲ್ಲಿ ಸ್ಕ್ವೇರ್ ಮತ್ತೆ √2 ಸಹ ಕ್ಯಾನ್ಸಲ್ ಆಗಿ ನಮಗೆ 5 ಮಾತ್ರ ಉಳಿತದೆ. ಪ್ಲಸ್ ಈ 2 ಇವೆರಡರ ಜೊತೆಗೆ ಗುಣಿಸೋದಕ್ಕೆ ಬರೋದಿಲ್ಲ, ಹಾಗಾಗಿ 2 ಹಾಗೆ ಇಟ್ಕೊಳ್ಳೋಣ. ರೂಟ್ ಒಳಗಡೆ ಇರ್ತಕ್ಕಂತಹ 5 ರೂಟ್ ಒಳಗಡೆ ಇರ್ತಕ್ಕಂತಹ 2ರ ಜೊತೆಗೆ ಗುಣಿಸ್ಬೋದು. 5 × 2 ಗುಣಿಸಿದ್ರೆ ರೂಟ್ ಒಳಗಡೆ 5 2 10 ಅಂತ ಆಗ್ತದೆ. ಪ್ಲಸ್ ಇಲ್ಲೂ ಸಹ ಈ ಸ್ಕ್ವೇರ್ ಮತ್ತೆ √2 ಕ್ಯಾನ್ಸಲ್ ಆಗಿ 2 ಉಳಿತದೆ. ಈಗ ಇಲ್ಲಿ ಪೂರ್ಣ ಸಂಖ್ಯೆಗಳು ಅಂದ್ರೆ 5 ಮತ್ತೆ 2 ಪೂರ್ಣ ಸಂಖ್ಯೆಗಳು. ಇಲ್ಲಿ ಇದು ಅಭಾಗಲಬ್ಧ ಸಂಖ್ಯೆ ಇದೆ, ಹಾಗಾಗಿ ನಾವೇನ್ ಮಾಡೋಣ, 5 ಮತ್ತೆ 2 ಕೂಡಿಸ್ಬೇಕು. 5ಕ್ಕೆ 2 ಕೂಡಿಸಿದ್ರೆ 7. ಈ 2 ಹಾಗೇ ಇರುತ್ತೆ, ಯಾಕೆ ಅಂದ್ರೆ ಅದು √10 ಜೊತೆಗಿರೋದ್ರಿಂದ ಇದನ್ನ ಕೂಡಿಸೋದಕ್ಕೆ ಬರಲ್ಲ. 2 √10. ಸೊ ಇಲ್ಲಿ √5 + √2 ಹೋಲ್ ಸ್ಕ್ವೇರ್ ಇದನ್ನ ವಿಸ್ತರಿಸಿದಾಗ ನಮಗೆ 7 + 2 √10 ಅಂತೇಳಿ ಆನ್ಸರ್ ಬಂತು. ಓಕೆ, ಥ್ಯಾಂಕ್ ಯು.